ಸೊ ಈಗ ಸರ್ ಪ್ರತಿಯೊಂದು ಹಂತದಲ್ಲೂ ಕೂಡ ಅಂದರೆ ನಾವು 30 years ಆಫ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಸನ್ನು ಇಟ್ಕೊಂಡಿರ್ತಾರೆ. ಸೊ ಈ 30 ವರ್ಷದ ಅಭಿಮಾನಿಗಳ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದು ಮನೆಯಲ್ಲಿರುವಂಥ ಸಂಬಂಧ ಬೇರೆ ಅಲ್ಲ, ಈ ಸಂಬಂಧ ಬೇರೆ ಅಲ್ಲ. ಹೋಗ್ತಾ ಹೋಗ್ತಾ ನಾವು ಕೊಟ್ಟಂಥ ಒಪಿನಿಯನ್ಸ್ ಅಲ್ವ ಅದು. ನಾವು ಈ ಥರ ಸಿನಿಮಾ ಮಾಡ್ತಾ ಇರೋದಕ್ಕೇ ಅಲ್ಲಿಂದನೂ ಒಂದು ಬಡಗ ಬೆಳೆಯುತ್ತೆ. ನಿರೀಕ್ಷೆ ಹುಟ್ಟಿಸೋದೇ ನಾವಲ್ವಾ. ನಿರೀಕ್ಷೆ ಹುಟ್ಟಿಸಿದ್ಮೇಲೆ ನಿರಾಸೆ ಮಾಡಬಾರ್ದು. ನೀವೇ ಆಫ್ಟರ್ ಸೆಲ್ಲಿಂಗ್ ಎನ್ ಒಪಿನಿಯನ್ ಯು ಕೆನಾಟ್ ಗೋ ಬ್ಯಾಕ್ ಆನ್ ಇಟ್. ನೋ, ವೆದರ್ ಇಟ್ ಇಸ್ ದಿಸ್ ಆರ್ ವೆದರ್ ಇಟ್ಸ್ ಅ ರಿಲೇಷನ್ಶಿಪ್. ಒಂದು ಸಂಬಂಧದಲ್ಲೂ ನೀವು ಒಂದು ಒಪಿನಿಯನ್ ಕೊಡ್ತೀವಿ. ಬಿಗಿನಿಂಗಲ್ಲಿ ಬರ್ತಾ ನೀವು ಹಿಂಗಿಲ್ಲ ಅಂತ ಬರುತ್ತಾರೆ. ಸೊ ಏನಂತಂದರೆ ವೆನ್ ಯು ಸೆಲ್ ಅನ್ ಒಪಿನಿಯನ್, ಸ್ಟಿಕ್ ಟು ಇಟ್. ಯು ಹ್ಯಾವ್ ಟು ಸ್ಟಿಕ್ ಟು ಇಟ್. ಅವಾಗೇನಾಗುತ್ತೆ, ಈ 30 ವರ್ಷ ನಿಮ್ಮಿಂದ ಅವರಿಂದ ನೀವು ಅದ್ಯಾವುದು ಕೌಂಟ್ ಆಗಲ್ಲ ಸರ್. ಅದು ಪ್ಯಾರಲಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಸಿನಿಮಾಗಳು ಬರ್ತಾ ಇರ್ತವೆ, ಮಾಡ್ತಾ ಇರ್ತೀವಿ. ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸಿನಿಮಾ ನಾವು ಚೂಸ್ ಮಾಡಿದ್ದು, ಆಮೇಲೆ ಸಿನಿಮಾ ನಮ್ಮನ್ನು ಚೂಸ್ ಮಾಡಿದ್ದು. ಈಗ ಸಿನಿಮಾ ನಮ್ಮನ್ನು ಚೂಸ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಬಿ ವೆರಿ ಲಾಯಲ್ ಟು ಸಿನಿಮಾ, ಇಸ್ಂಟ್ ಇಟ್? ಆ ಸಿನಿಮಾ ಮೂಲಕನೇ ನಮ್ಮದು ಇಡೀ ಜೀವನ ನಡೀತಾ ಇರೋದು. ಕರೆಕ್ಟ್. ಇನ್ಕ್ಲೂಡಿಂಗ್ ದಿಸ್ ಇಂಟರ್ವ್ಯೂ. ಸೊ ವಿತೌಟ್ ದಟ್ ವಿ ಆರ್ ನೋ ಬಡಿ. ವಿ ಆರ್ ನಥಿಂಗ್ ಇನ್ ಫ್ಯಾಕ್ಟ್. ಸೊ ಐ ಗೆಸ್ ದ ಹೋಲ್ ಫಸ್ಟ್ ಲಾಯಲ್ಟಿ ಬರೋದು ಸಿನಿಮಾಗೆ. ಆ ಸಿನಿಮಾ ಮೂಲಕ ಬಂದಂಥ ಮಿಕ್ಕಿದೆಲ್ಲದು ಸೆಕೆಂಡ್ರಿ. ಫೇಮ್, ನೇಮ್, ಎನಿಥಿಂಗ್ ಇನ್ಕ್ಲೂಡಿಂಗ್ ಫ್ಯಾನ್ಸ್. ಸಿನಿಮಾ ಇಲ್ಲ ಅಂದರೆ ಇದು ಯಾವುದೂ ಇಲ್ಲ. ಕರೆಕ್ಟ್. ಸೊ ದ ಓನ್ಲಿ ವೇ ಯು ಕ್ಯಾನ್ ಬಿ ಲಾಯಲ್ ಟು ಯುವರ್ ಫ್ಯಾನ್ಸ್, loyal to everything you do, is by being loyal to cinema, loyal to the script you choose. ಸರ್, ಅಭಿಮಾನಿಗಳು ನಿಮ್ಮ ಮೇಲೆ ಇಟ್ಟಿರುವಂಥ ಕಾನ್ಫಿಡೆನ್ಸ್ ಸರ್, ಪ್ರತಿಯೊಂದು ಹಂತದಲ್ಲೂ ಕೂಡ ಇವರೇನೋ ದೊಡ್ಡದು ಮಾಡ್ತಾರೆ ಅಂತ ನಿರೀಕ್ಷೆ ಇರುತ್ತೆ, ಕಾಯ್ತಾ ಇರ್ತಾರೆ. ಅದು ಯಾವುದೇ ವಿಚಾರ ಆದರೂ ಕೂಡ ಪ್ರಶ್ನೆ ಅಂದರೆ ನಿಮಗಿಂತ ಜಾಸ್ತಿ ನಿರೀಕ್ಷೆ ಅವ್ರುಗಳಿರುತ್ತೆ, ಮತ್ತು ನಂಬ್ತಾರೆ ನಿಮ್ಮನ್ನು ಕಾನ್ಫಿಡೆನ್ಸ್ ಮೇಲೆ ಇರುತ್ತಲ್ಲ. ಅದು ಯಾವಾಗಲೂ ದಟ್ ಇಸ್ ಅವರು ತಪ್ಪೇ ಇಲ್ವಲ್ಲ ಅದರಲ್ಲಿ. ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ವಲ್ಲ. ಸೊ ನಾನು ಹೇಳೋದು, ಎಕ್ಸ್ಪೆಕ್ಟ್ ಮಾಡಿದಾಗ ಯಾವತ್ತೂ ನಾವು 100ಕ್ಕೆ 100 ಕೊಡಬೇಕು ಅಂತಲೂ ಇಲ್ಲ. 100ಕ್ಕೆ ನಾವು ಒಂದು ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 50-60 ಕೂಡ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಮ ಸಿನಿಮಾನ ಭುಜದ ಮೇಲೆ ತೊಗೊಂಡೋಗ್ತಾರೆ ಅವರು. ಅದಕ್ಕೆ 100ಗೆ 10 ಕೊಟ್ಬಿಟ್ರೆ ಮಾತ್ರ 70, 80, 90 ನಿಮ್ಮನ್ನು ಒಂದು ಪಿಕ್ಚರ್ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಅವರು. ಕರೆಕ್ಟ್. ಇಟ್ ಈಸ್ ಲೈಕ್ ದ್ಯಾಟ್. ನೋ. ಸೊ ಹಾಗಿರಬೇಕಾದ್ರೆ ಐ ಗೆಸ್ ಸೋ ಮೆನಿ ಎಕ್ಸಾಂಪಲ್ಸ್ ಅದು ಇತ್ತೀಚೆಗೆ ನಾವು ಮಾಡಿರೋ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ಸಮ್ಟೈಮ್ಸ್ ಅವ್ರ ನಿರೀಕ್ಷೆಗೆ ಅದೇ ಪಿಕ್ಚರ್ ಸಕ್ಸಸ್ಫುಲ್ ಸಿನಿಮಾ, ಬಟ್ ಅವರ ನಿರೀಕ್ಷೆಗೆ ಮುಟ್ಟಿರಲಿಲ್ವೇನೋ ಕೆಲವು ಸಿನಿಮಾಗಳು. ಬಂದಿರೋದು ಒಂದು 4-5 ಸಿನಿಮಾಗಳು ಹಿಂದೆ ಹೋದರೆ. ಸೊ ಬಟ್ ಅಂದರೆ ಎಲ್ಲದೂ ಸಕ್ಸಸ್ಫುಲ್ ಸಿನಿಮಾ, ದುಡ್ಡು ಮಾಡಿರೋಂಥ ಸಿನಿಮಾಗಳು. ಬಟ್ ಬಹುಶಃ ನಾವೆಲ್ಲೋ ಅವರ ನಿರೀಕ್ಷೆಗೆ ಮುಟ್ಟೋಕ್ಕಾಗಲಿಲ್ಲ. ಸೊ ಆ ಒಂದು ಶತಪ್ರಯತ್ನ ಹಾಕಿ ಮಾಡಿದ್ದೆ ನಾವು ಹಿಂದಿನ ಸಿನಿಮಾ ಕಾಲ್ಡ್ ಮ್ಯಾಕ್ಸ್. ಅದರಲ್ಲಿ ಏನಾಯಿತು ಅಂದರೆ ವಿ ಆಲ್ ಟಚ್ಡ್ ಟು ದ ಕೋರ್. ದಟ್ ಇಸ್ ವೈ ದಟ್ 8 months ಆಫ್ ಅವ್ರ ಪರ್ಸ್ಪೆಕ್ಟಿವಲ್ಲೇ ನೋಡ್ಬೇಕು ನಾವೀಗ ಸಿನಿಮಾ ಅಂತ. ಅದಾದಮೇಲೆ ಬಂದಂಥ ಈಗ ಹೊಸ ಸಿನಿಮಾ ನಾವು ಮಾಡ್ತಾ ಇರೋದು ಮಾರ್ಕ್. ಇದರಲ್ಲೂ ಅಷ್ಟೇ ಒಂದು ಈಗ ಫ್ಯಾನ್ಸ್ ಅಂತಂದರೆ, ಈಗ ಫ್ಯಾನ್ಸಿಗೋಸ್ಕರ ನಾವು ಕತೆ ಚೇಂಜ್ ಮಾಡಿಲ್ಲ, ಅವ್ರನ್ನ ಇಷ್ಟಪಡಿಸೋದಕ್ಕೆ ಯಾವುದೋ ಸೀನ್ನ ಬೇರೆ ಡೈವರ್ಟ್ ಮಾಡಿಲ್ಲ. ಇರೋದ್ರ ಒಳಗಡೆ ಏನು ಮಾಡೋಕ್ಕಾಗುತ್ತೆ ಈಗ? ಯು ಗೆಟ್ ಮೈ ಪಾಯಿಂಟ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಿಮಗೆ ಖಾರ ಇಷ್ಟ ಅಂದ ತಕ್ಷಣ ಅಡುಗೆ ಮಾಡಿ ಪಕ್ಕದಲ್ಲಿ ಇಷ್ಟು ಮೆಣಸಿನ್ಕಾಯಿ ಕೊಡೋಕ್ಕಾಗಲ್ಲ. ನಾನು ಅದ್ರ ಒಳಗಡೆ ಎಷ್ಟು ಹಾಕಿದ್ರೆ ರುಚಿ ಇರುತ್ತೆ. ಅವರಿಗೂ ಇಷ್ಟ ಆಗಬೇಕು, ನಿಮಗೂ ಇಷ್ಟ ಆಗಬೇಕು. ಬಟ್ ಸಿನಿಮಾದಲ್ಲೇ ಇರಬೇಕು. ನಥಿಂಗ್ ಶುಡ್ ಲುಕ್ ಫೋರ್ಸ್ಡ್. ಎಕ್ಸಾಕ್ಟ್ಲಿ. ನಥಿಂಗ್ ಶುಡ್ ಲುಕ್ ಡೆಲಿಬ್ರೇಟ್. ಒಂದು ಸಿನಿಮಾ ನೋಡ್ತಾ ಇದ್ರೆ ಅದು ಬೇಕಿತ್ತು ಅಂತ ಅನ್ನಿಸ್ಬೇಕು ನಿಮಗೆ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಓವರಾಗಿ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ. ಓಕೆ. ಕರೆಕ್ಟ್ ಸರ್. ಅದು ಮಾಡಿದಾಗ ಕರೆಕ್ಟ್ ಆಗುತ್ತೆ ಅದು. ಆ್ಯಂಡ್ ಐ ಥಿಂಕ್ ಎಕ್ಸ್ಪೆಕ್ಟಿಂಗ್ ಶುಡ್ ಬಿ ದೇರ್ ಸರ್. ಆ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಹೇಳ್ತಾ ಇದ್ದೀರಿ ಈಗ ಆಡಿಯನ್ಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇ ನಿಲ್ಲಿಸ್ಬಿಟ್ರು ಅಂದ್ಕೊಳ್ಳೋಣ. ಅವಾಗೇನು ಮಾಡ್ತೀರಾ? ನೀವು ಬೇಡ, ನಿಮ್ಮ ಸಿನಿಮಾನೂ ಬೇಡ, ಯಾರು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ. ನೀವು ಎದ್ದರು ಬಿಟ್ಟರು. ಸೊ ಐ ಗೆಸ್ ಇಫ್ ದಟ್ ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇನ್ನೂ ಇದೆ ಅಂದರೆ ವಿ ಶುಡ್ ಬಿ ವೆರಿ ಹ್ಯಾಪಿ. ಈ ಸೋಲು ಗೆಲುವನ್ನು ಹೇಗೆ ನೋಡ್ತೀರಾ ಸರ್ ಅಂತ? ಎಷ್ಟು ವರ್ಷದ ಜನ? ಎರಡು ಒಂದೇ ಸರ್, ಎರಡು ಬೇರೆ ಏನಿಲ್ಲ. ಸೋಲಲ್ಲೂ ತುಂಬ ಪೇಯ್ನ್ ಇದೆ, ಸಕ್ಸಸ್ಸಲ್ಲಿ ಜಾಸ್ತಿ ಪೇಯ್ನ್ ಇದೆ. ಸೋಲಲ್ಲಿ ಯಾವ ಥರ ಪೇಯ್ನ್ ಅಂದರೆ, ಹೋಯ್ತಪ್ಪ ಏನೋ ಮಾಡಿದ್ವಿ, ಶ್ರಮ ಪಟ್ವಿ, ಹೋಯ್ತು ಅಂತ ಒಂದು ಪೇಯ್ನ್ ಆದರೆ, ಸಕ್ಸಸ್ಸಲ್ಲಿ ಇನ್ನೊಂದು ಥರ ಪೇಯ್ನ್ ಬರುತ್ತೆ. ಯಾಕಂದರೆ ಸಡನ್ನಾಗಿ ಎಲ್ಲರೂ ಬೇರೆ ಬೇರೆ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಕ್ಸಸ್ ಆದ ತಕ್ಷಣವೇ. ಎಲ್ಲ ಹಿಂಗಿರ್ತೀವಿ,
ಸಿನಿಮಾ ಸಕ್ಸಸ್ ಅನ್ನೋದಕ್ಕೂ ಇವಾಗಲೇ ಗೊತ್ತಾಗೋದು ಓಹೋ ನಮ್ಮ ಕೈಗೆ 5 ಬೆರಳಿದೆ ಅಲ್ವಾ ಅಂತ. ಇಲ್ಲಿವರೆಗೂ ಮುಷ್ಟಿ ಅನ್ಕೊಂಡಿರ್ತೀವಿ. ಸಿನಿಮಾ ಸಕ್ಸಸ್ ಅನ್ನೋಕ್ಕೂ ಹಿಂಗಾಗುತ್ತಲ್ಲ ಕೈ ಒಂದ್ಸಲ ನನಗೆ ಬೇಕು ಅಂತ ಅಲ್ಲೇ ಗೊತ್ತಾಗೋದು. ಐ ಥಿಂಕ್ ಸಕ್ಸಸ್ ಗಿವ್ಸ್ ಯು ಮೋರ್ ಲೆಸನ್ಸ್ ಆ್ಯಂಡ್ ಪೇನ್ ದ್ಯಾನ್ ಫೇಲ್ಯೂರ್ಸ್. ಆ ಥರ ಘಟನೆ ಯಾವ್ದಾರು ಇದೆಯಾ ಸರ್? ಒಂದು ಸಕ್ಸಸ್ ಸುಮಾರಿದೆ ಸರ್, ಅದರಲ್ಲಿ ಬುಕ್ಕೇ ಬರೀಬೋದು, ಈಗ ಅದ್ರ ಬಗ್ಗೆ ಬೇಡ.